ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ. ನವೆಂಬರ್ ಕ್ರಾಂತಿಗೂ ಮೊದಲೇ ದೀಪಾವಳಿ ದಂಗಲ್ ಶುರುವಾಗಿದೆ. ಯತೀಂದ್ರ ಮಾತು ವೈಯಕ್ತಿಕ ಅಂತ ಹೇಳ್ತಾ ಸತೀಶ್ ಅಹಿಂದ ಅನಿವಾರ್ಯ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅತ್ತ ಡಿಕೆಶಿ ಕ್ಯಾಂಪ್ ಸಿಎಂ ಪುತ್ರ ಎಳಸು ಅಂತ ಹೇಳಿ ನಿಗಿ ಕೆಂಡುವಾಗಿದೆ. ಯತೀಂದ್ರ ಸಿದ್ದು ಸಿದ್ಧಾಂತದ ದಾಳವನ್ನು ಉರುಳಿಸಿದ್ದಾರೆ. ಅತ್ತ ಜಾರಕಿಹೊಳಿ 2028ಕ್ಕೆ ಗಾಳ ಹಾಕಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಎಂಬಿ ಪಾಟೀಲ್ ಅಂತೂ ಅರ್ಧ ಡಜನ್ ನಾಯಕರನ್ನ ಟ್ರ್ಯಾಕ್ನಲ್ಲಿ ನಿಲ್ಲಿಸಿದ್ದಾರೆ. ಹಸ್ತದೊಳಗಿನ ಕುಸ್ತಿಗೆ ಬಿಜೆಪಿ ಕಡ್ಡಿಗೀರಿದ್ದು ಡಿಕೆಶಿಗೆ ಮೂರ್ನಾಮ ದಾರಿ ತಪ್ಪಿದ ಮಗನ ಪಾತ್ರವನ್ನ ಒಪ್ಪಿಸಿದೆ. ಸಿದ್ದರಾಮಯ್ಯ ಮೋಸ್ಟ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ಚಂದ್ರನನ್ನ ನೋಡಿ ಪೂಜಿಸುವವರ ಪ್ರಭಾವ ಅಮಾವಾಸ್ಯೆ ಎಂದ ಸಿದ್ದುಗೆ ಸಂಸದ ಸೂರ್ಯ ಪ್ರಕಾಶಮಾನದ ಟಕ್ಕರ್ ಕೊಟ್ಟಿದ್ದಾರೆ. ನಾನೊಬ್ಬ ಸುಸಂಸ್ಕೃತ, ವೈಯಕ್ತಿಕ ಟೀಕೆ ನನ್ನ ಸಂಸ್ಕಾರವಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಬಿಗ್ ಬಾಸ್ಗೆ ಅದೇನ್ ಗ್ರಹಚಾರನೋ ಏನೋ, 2 ದಿನ ಡೋರ್ ಕ್ಲೋಸ್ ಮಾಡಿಕೊಂಡಿದ್ದಂತಹ ದೊಡ್ಡ ಮನೆಯಲ್ಲಿ ಪದವೊಂದು ಸಂಕಷ್ಟವನ್ನ ತಂದಿಟ್ಟಿದೆ. ಸಹ ಸ್ಪರ್ಧಿ ರಕ್ಷಿತಾ ಎಸ್ ಕ್ಯಾಟಗರಿ ಅಂತ ಅಶ್ವಿನಿ ಗೌಡ ಕೊಟ್ಟಂತ ಹೇಳಿಕೆ ಕಾನೂನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಬಿಡದಿ ಠಾಣೆಯಲ್ಲಿ ವಕೀಲರೊಬ್ಬರು ದೂರು ದಾಖಲು ಮಾಡಿದ್ದಾರೆ. 14 ದಿನಗಳ ಬಳಿಕ ಹಾಸನಾಂಬೆಯ ದರ್ಶನ ಸಂಪನ್ನವಾಗಿದೆ. ಮಧ್ಯಾಹ್ನ 1 ಗಂಟೆ 6 ನಿಮಿಷಕ್ಕೆ ಪೂಜೆ ಬಳಿಕ ಶಾಸ್ತ್ರೋಕ್ತವಾಗಿ ತೆರೆಬಿದ್ದಿದೆ. ಈ ಬಾರಿ ದರ್ಶನೋತ್ಸವ ಅಭೂತಪೂರ್ವ ಯಶಸ್ಸನ್ನ ಕಂಡಿದ್ದು 26 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನೀಡಿದ್ದು, ಮುಂದಿನ ವರ್ಷ ಅಕ್ಟೋಬರ್ 29ಕ್ಕೆ ಮತ್ತೆ ಗರ್ಭಗುಡಿಯ ಬಾಗಿಲು ತೆರೆಯಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.